ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಇವತ್ತು ಡೈಲಿ ಬ್ಲಾಗಲ್ಲಿ ಜಸ್ಟ್ ರೆಸಿಪೀಸ್ ಮಾತ್ರ ಸೇರಿಸ್ತಾ ಇದ್ದೀನಿ. ಸೊ ಗಂಟೆ ಸೌಂಡ್ ಬರುತ್ತೆ, ನಮ್ಮ ಬೆಕ್ಕಿಗೆ ಗಂಟೆ ಕಟ್ಟಿದ್ದೀನಿ. ಅಂದರೆ ತೊಳೆದಿರೋ ಪಾತ್ರೆ ಎಲ್ಲ ಜೋಡಿಸ್ತಾ ಇದ್ದೆ. ಸೊ ಅದಕ್ಕೆ ಅದೇ ಟ್ರೈಪಾಡ್ ಇಲ್ಲ, ಚಿಕ್ಕ ಟ್ರೈಪಾಡಲ್ಲಿ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ಎಲ್ಲ ಜೋಡಿಸಿದ್ದೆಲ್ಲ ಆದಮೇಲೆ ನಾನು ಫಾರ್ವರ್ಡ್ ಮಾಡಿದ್ದೀನಿ. ಸಂಜೆ ಒಂದು 5 ಗಂಟೆ ಮೇಲೆ ಸೊ ಸ್ವಲ್ಪ ಕಾಫಿ ಇತ್ತು, ಅದನ್ನು ಬಿಸಿ ಮಾಡ್ಕೋಬೇಕು. ಇದೆಲ್ಲ ನೀಟಾಗಿ ಕ್ಯಾಪ್ಚರ್ ಮಾಡಿಲ್ಲ, ಎಲ್ಲದಕ್ಕೂ ಆಗ್ತಾ ಇದ್ದೀನಿ. ಅದಕ್ಕೆ ಒಬ್ಬರೇ ಮಾಡಿದ್ರೆ ವೀಡಿಯೋ ಚೆನ್ನಾಗಿರಲ್ಲ. ಸೊ ಅದಾದಮೇಲೆ ನಾನು ದೋಸೆ ಎಲ್ಲ ಮಾಡೋದಕ್ಕೆ ಅಕ್ಕಿ ಹಿಟ್ಟು ಹಾಕೊಳ್ಳೋಣ ಅಂತ ಹೇಳಿ ಇವಾಗ ಎಲ್ಲ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸಿಗೆಲ್ಲ ಹಾಕೊಂಡ್ಮೇಲೆ ಫಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ. ಅಡುಗೆ ಮಾಡಬೇಕಲ್ಲ, ಅಡುಗೆ ಮತ್ತು ಪಲ್ಯ ಮಾಡೋಣ ಅಂದ್ಕೊಂಡೆ. ತರಕಾರಿ ಜಾಸ್ತಿ ತಗೊಬಂದಿದ್ವಲ್ಲ, ಈ ವಾರನೇ ಎಲ್ಲ ಮುಗಿಸ್ಬೇಕು ಅಂತ. ಸೊ ಅದಕ್ಕೋಸ್ಕರ ಪಲ್ಯ ಮಾಡೋಣ ಅಂತ, ತೊಂಡೆಕಾಯಿ ಪಲ್ಯ ಮತ್ತು ಮೂಲಂಗಿ ಇತ್ತು, ಮೂಲಂಗಿನೂ ವೇಸ್ಟ್ ಆಗುತ್ತೆ ಅಂತ ಮೂಲಂಗಿ ಪಲ್ಯ ಮಾಡೋದು. ಸೊ ಇವತ್ತು ರೆಸಿಪೀಸ್ದೇ ವೀಡಿಯೋ ಹಾಕ್ತೀನಿ. ನಾನು ಡೈಲಿ ಬ್ಲಾಗ್ ದೊಡ್ಡ ಟ್ರೈಪಾಡ್ ಬಂದಮೇಲೆ ನೀಟಾಗಿ ಮಾಡ್ತೀನಿ. ಸೊ ಎಲ್ಲ ನೀಟಾಗಿ ಈಗ ಉದ್ದಿನಬೇಳೆ ಎಲ್ಲ ಆಯಿತು. ಉದ್ದಿನಬೇಳೆಗೆ ಸ್ವಲ್ಪ ಮೆಂತ್ಯ ಹಾಕ್ಕೊಂಡಿದ್ವಿ, ಮತ್ತು ಬೇಳೆನೂ ಹಾಕ್ಕೋತಾರೆ ಚೆನ್ನಾಗಿರುತ್ತೆ ಅಂತ. ಬಟ್ಟು ಇನ್ನೊಂದು ಸ್ವಲ್ಪ ಇದು ಅಂದರೆ ಸ್ಮೂತಾಗಿ ಬರಲಿ ಅಂತ ಸಬ್ಬಕ್ಕಿ ಹಾಕೊಳ್ತಾರೆ. ಸಬ್ಬಕ್ಕಿ ಖಾಲಿ ಆಗಿತ್ತು ಅಂತ ಹೇಳಿ ನಾನು ಹಾಕ್ಕೊಂಡಿಲ್ಲ, ಬಟ್ ಅಷ್ಟೊಂದು ಸ್ಮೂತ್ ಇರಲಿಲ್ಲ. ಮತ್ತು ಉದ್ದಿನಬೇಳೆ ಡೈಲಿ ಗೂಡ್ಸ್ ಅದರಲ್ಲಿ ನನಗೆ ಏನೋ ಮಿಕ್ಸ್ ಮಾಡಿ ಬರುತ್ತೆ ಅನಿಸುತ್ತೆ. ಮೀನ್ಸು ಹೆಸ್ರು ಬೇಳೆನೂ ಮಿಕ್ಸ್ ಮಾಡ್ತಾರೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಮುಂಚೆ ನಮ್ಮ ಮನೇಲಿ ಬೆಳೆದಿರೋ ಉದ್ದಿನಬೇಳೆ ಅಂದರೆ ಒಡಿಸ್ಕೊಬರೋರು ಅದನ್ನೇ, ಅಂದರೆ ಬ್ಲ್ಯಾಕ್ ಕಲರ್ ಇದ್ರೂ ಕೂಡ ಸಿಪ್ಪೆ ಹೋಗ್ತಾ ಇರಲಿಲ್ಲ. ಅಂದರೆ ನಾರ್ಮಲ್ ಇದರಲ್ಲೇ ಒಡಿಸ್ಕೊಬರೋರು, ಬೇಳೆ ಹೊಡಿಯೋದ್ರಲ್ಲೆಲ್ಲ. ಸೊ ಅದ್ರಲ್ಲಿ ಒಡಿಸ್ಕೊಂಬಂದು ನೀಟಾಗಿ ತೊಳೆದ್ರು ಅಷ್ಟೊಂದು ಹೋಗ್ತಿರ್ಲಿಲ್ಲ. ಸೊ ಅದು ನಾವು ಬೆಳೆದಿರೋದು ಹಾಕಿದ್ರೆ ದೋಸೆ ಎಲ್ಲ ಎಷ್ಟು ಚೆನ್ನಾಗಿರೋದು ಗೊತ್ತಾ. ಮತ್ತು ಸಿಪ್ಪೆ ಎಲ್ಲ ತಿಂದರೆ ಅದು ಉದ್ದಿನಬೇಳೆದು ಬ್ಲ್ಯಾಕ್ ಕಲರ್ ಸಿಪ್ಪೆ ಬರುತ್ತಲ್ಲ, ಅದು ಕೂಡ ತುಂಬ ಒಳ್ಳೆಯದು. ಎಷ್ಟು ಚೆನ್ನಾಗಿರೋದು ದೋಸೆ ಎಲ್ಲ, ಎಷ್ಟು ಮೆತ್ತಗಿರೋದು. ಸೊ ಈಗ ನಾನು ಆರಾರು ಕತೆ ಕೇಳ್ತಾಯಿದ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ. ಅಂದರೆ ಇವಾಗ ಫಿಲಮ್ ನೋಡ್ತಾಯಿದ್ರೆ ಅರ್ಥ ಆಗೋದಿಲ್ಲ, ನಾವೇನೋ ಕೆಲಸ ಮಾಡ್ತಿರ್ತೀವಿ. ಸೊ ಈ ಕತೆ ಕೇಳ್ತಾಯಿದ್ರೆ ಸುಮ್ಮನೆ ಟೈಮ್ ಪಾಸಿಗೆ. ಬಿಲೀವ್ ಇಲ್ಲ, ನಂಗೆ ಅಷ್ಟೊಂದು ನಂಬಲ್ಲ. ನಂಗಷ್ಟೊಂದು ನಂಬಿಕೆನೂ ಇಲ್ಲ. ಅದು ಬೇರೆಯವರ ನಂಬಿಕೆಗೆ ಬಿಟ್ಟಿದ್ದು. ಅದು ಒಬ್ಬೊಬ್ರದ್ದು ಒಂದೊಂದು ಥರ ನಂಬಿಕೆ, ಆಚಾರ ವಿಚಾರಗಳಿರ್ತವೆ. ಸೊ ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ, ಅವ್ರವ್ರ ನಂಬಿಕೆ. ಸೊ ಆದರೂ ಏನಂತಂದರೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ನೋಡೋದಷ್ಟೇ ಆರ್ ಮೂವೀಸು ಮತ್ತು ಆರ್ ಕತೆಗಳು ಕೇಳೋದು. ಈ ಥರ ಎಲ್ಲ ಇರುತ್ತಾ ಅಂತ ನಾನು ಕೇಳ್ತೀನಿ. ನೋಡಿ, ಈಗ ಇದನ್ನೆಲ್ಲ ಏನಪ್ಪ ಮೂಲಂಗಿ ಚಿಕ್ಕು ಅಂದರೆ ಎಳೆ ಮೂಲಂಗಿ ಅಲ್ಲ, ಬಟ್ ಚೆನ್ನಾಗಿದ್ವು ತಿನ್ನೋದಕ್ಕೆ. ಅಷ್ಟೊಂದು ಕಹಿನೂ ಇರಲಿಲ್ಲ, ಮತ್ತು ಹಚ್ಚೋದಕ್ಕೆ ಮಾತ್ರ ಕಷ್ಟ ಆಯಿತು. ಯಾಕಂತಂದರೆ ತುಂಬ ಚಿಕ್ಕದಲ್ಲ, ತುಂಬ ಸಣ್ಣದಾಗಿ ಹಚ್ಚಬೇಕು. ಅಂದರೆ ತೆಳ್ಳಗೆ ಹಚ್ಚಿದ್ರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ಇದು ಫಿಲ್ಟರ್ ನೀರಲ್ಲೇ, ಈಗ ಫಿಲ್ಟರ್ ಬಂದಿದೆಯಲ್ಲ, ಫಿಲ್ಟರ್ ನೀರಲ್ಲೇ ಎಲ್ಲ ತೊಳೆಯೋದಕ್ಕೂ ಎಲ್ಲ ಅದನ್ನೇ ಯೂಸ್ ಮಾಡೋದು. ತೊಳೆಯೋದಕ್ಕೂ, ಅಡುಗೆ ಮಾಡೋದಕ್ಕೂ, ನೀರು ಕುಡಿಯೋದಕ್ಕೂ ಎಲ್ಲದಕ್ಕೂ ಯೂಸ್ ಮಾಡ್ತಾಯಿದ್ದೀವಿ. ವಾಟರ್ ನೀರೆಲ್ಲ ಬರೋದು ಮನೆಯಲ್ಲಿ ಚೆನ್ನಾಗಿದ್ದಾವೆ ನೀರು. ವಾಟರ್ ಫಿಲ್ಟರು TTS ಬಂದು ತುಂಬ ಕಡಿಮೆ ಇದೆ, 16 to 17 ಇದೆ, 18. ಒಟ್ಟು ಕುಡಿಯೋ ನೀರು 150 ಒಳಗಡೆ ಇರಬೇಕಂತೆ. ಬಟ್ ಕಡಿಮೆ ಆದರೆ ಮಿನರಲ್ಸ್ ಎಲ್ಲ ಕಡಿಮೆ ಆಗುತ್ತಂತೆ. ಇನ್ನು ಬೋರ್ ವಾಟರ್ ಆದರೆ TDS 300 to 1000ವರೆಗೂ ಇರುತ್ತಂತೆ. ಇದು ಕಾವೇರಿ ವಾಟರೆಲ್ಲ TDS ಎಲ್ಲ ಕಡಿಮೆ ಇರುತ್ತೆ. ಎಲ್ಲ ಚಿಕ್ಕದಾಗಿ ಹಚ್ಕೊಳ್ತಾ ಇದ್ದೆ. ಸಿಪ್ಪೆ ಎಲ್ಲ ಎಲ್ಲ ಹಚ್ಕೊಂಡು ನಾನು ಹಚ್ಚೋದಕ್ಕೆ ಕೂಡ ವೀಡಿಯೋಸ್ ಮಾಡ್ತೀನಿ.
ಸೊ ಚಿಕ್ಕ ಕೂಡ ಎಲ್ಲ ನೀಟಾಗಿ ಮಾಡ್ಬೋದು. ಬಟ್ ದೊಡ್ಡ ಟ್ರೈಪಾಡ್ ತಂದರೆ ಚೆನ್ನಾಗಿರುತ್ತೆ ವೀಡಿಯೋಸ್ ಮಾಡೋದಕ್ಕೆಲ್ಲನ. ಇದು ರೆಸಿಪೀಸ್ ಮಾಡೋದಕ್ಕೆ ಇನ್ನೂ ಒಂದು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರೋದು. ಇಟ್ಸ್ ಓಕೆ, ಇದರಲ್ಲೇ ಮ್ಯಾನೇಜ್ ಮಾಡ್ಬೋದು. ಚಿಕ್ಕದಾಗಿ ಹಚ್ಚುತ್ತಾ ಇದ್ದೀನಿ. ನಾನು ವಾಚ್ ಕಟ್ಕೊಳ್ಳೋದು ಏನಂತಂದರೆ ಟೈಮಿಂಗ್ ಗೊತ್ತಾಗಲಿ ಅಂತ ನನಗೆ. ಮಾರ್ನಿಂಗು ಏನಂತಂದರೆ ನಂಗೆ ಟೈಮಿಂಗ್ ಹೋಗೋದು ಗೊತ್ತಾಗೋದಿಲ್ಲ. ಆಮೇಲೆ 8:30 ಮೇಲೆ ಆಯಿತು ಅಂದರೆ ಅವರು ಬೇಗ ಹೋಗ್ತಾರಿಲ್ಲ ಅಂದರೆ ಇನ್ನೊಂದ್ಸಲಿ ಬೇಗ ಹೋಗೋದಿಲ್ಲ. ಈಗ ನೋಡಿ ತೊಂಡೆಕಾಯಿ ಎಲ್ಲ ಆಲೇ 4-5 ಹೋಗಿತ್ತು. ಅವರು ತಂದು ಎಷ್ಟು ದಿವಸ ಆಗಿರುತ್ತೋ ಗೊತ್ತಿಲ್ಲ. ಅದಕ್ಕೋಸ್ಕರ ಇವತ್ತು ವೀಡಿಯೋನೇ ರೆಕಾರ್ಡ್ ಮಾಡಿಲ್ಲ. ಇನ್ನೂ ಇದೇ ಎಡಿಟಿಂಗ್ ಮಾಡಿಲ್ಲ. ಕೆಲವೊಂದು ಎಡಿಟಿಂಗ್ ಮಾಡೋಣ ಅಂತೇಳಿ ಫಸ್ಟು ಈ ಕೆಲವೊಂದು 3 ರೆಸಿಪೀಸ್ ಇದ್ದಾವೆ, ಅವನ್ನ ಆ್ಯಡ್ ಮಾಡಿ ಡೈಲಿ ಬ್ಲಾಗ್ ಮಾಡೋಣ ಅಂತ ಇವತ್ತು. ನಿನ್ನೆ ಫುಲ್ಲು ಜ್ವರ ಎಲ್ಲ ಇತ್ತು. ಸೊ ನೋಡಿ, ತೊಂಡೆಕಾಯಿ ಎಲ್ಲ ಹಚ್ಕೊಳ್ತಾ ಇದ್ದೆ. ಅದ್ರ ಮಧ್ಯೆ ಇದ್ಯಾವುದೋ ಕತೆ ಕೇಳ್ತಾ ಇದ್ದೆ, ಸಮೀರ್ MD ಅವ್ರದ್ದು. ಈರುಳ್ಳಿ ಎಲ್ಲ ಹಚ್ಕೊಂಡು ಅಯ್ಯೋ ನಾವಂತೂ ಎಷ್ಟು ಮುದ್ದೆ ಮಾಡಬೇಕು. ಮುದ್ದೆಗೆ ಸೀಟ್ ಹಾಕಿಸ್ಕೊಂಡಿಲ್ಲ, ಸೋಂಬೇರಿ ಆಟಾಡ್ತಾಯಿದ್ದೀವಿ. ಅಂದರೆ ಇಲ್ಲೇ ಇರೋದು, ಇಲ್ಲ ಹೋಗಿ ಹಾಕಿಸ್ಕೊಬರ್ಬೇಕು. ಮತ್ತು ಏನಂತಂದರೆ ಇಲ್ಲಿ ತುಂಬ ಸೊಳ್ಳೆಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೈಟ್ ಹೊತ್ತು ಆದರೂ ಸೊಳ್ಳೆ ಬೆಟ್ಟು ಮತ್ತು ಕಿಟಕಿ ತೆಗ್ಯೋದೇ ಇಲ್ಲ, ಹಾಕೇ ಇರ್ತೀವಿ. ನಾವು ಹೋಗ್ಬೇಕಾದ್ರೆ ಮಾತ್ರ ಏನಾದ್ರು ತೆಗಿತೀವಿ ಅಷ್ಟೇ. ಹೊರಗಡೆ ಎಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ತೆಗ್ದಿರ್ತೀವಿ. ಆದರೂ ಕೂಡ ಸೊಳ್ಳೆ ಬಂದಿರುತ್ತೆ. ಅಂದರೆ ಬಾತ್ರೂಮೆಲ್ಲ ಒಂದು ಸ್ವಲ್ಪ ಅಂದರೆ ಗಾಳಿನೂ ಬರಬೇಕಲ್ಲ, ಒಂದು 10-15 ನಿಮಿಷನಾದ್ರೂ ತೆಗಿಬೇಕು. ಆದರೂ ಸೊಳ್ಳೆ ಬಂದಿರುತ್ತೆ. ಸೊಳ್ಳೆ ಬೆಟ್ಟೆಲ್ಲ ಇಟ್ಕೊಂಡಿದ್ದೀವಿ. ಬಟ್ ಅದು ಕೂಡ ಇದ್ದಾವೆ. ಅದು ಎಸ್ಪೆಷಲಿ ಮಲೇರಿಯಾ, ಅನಾಫಿಲಿಸ್ ಸೊಳ್ಳೆ ಇರೋದು ಇಲ್ಲೆಲ್ಲ. ಅದ್ರ ಮೈ ಮೇಲೆಲ್ಲ ವೈಟ್ ಡಾಟು ಮತ್ತು ಬ್ಲ್ಯಾಕ್ ಡಾಟ್ ಎಲ್ಲ ಇರುತ್ತೆ. ಸೊ ಆ ಥರ. ಇವಾಗ ನೋಡಿ ಈರುಳ್ಳಿನ ನಾನೇ ಕೈಯಲ್ಲಿ ಹಚ್ಕೊಳ್ಳೋಣ, ಮತ್ತು ಇನ್ನೇನು ಅದನ್ನು ತಗೊಳ್ಳೋದು ಅಂತೇಳಿ ಹಚ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ. ಮತ್ತು ಸ್ವಲ್ಪ ಇದು ಒಗ್ಗರಣೆ ಕೊಡ್ಬೇಕಾದ್ರೆ ಅಂದರೆ ಮೂಲಂಗಿಗೆಲ್ಲ ಅದಕ್ಕೆ ನೀರು ತಗೊಳ್ತಾ ಇದ್ದೀನಿ. ಅದೆಲ್ಲ ಹಚ್ಚಿಡೋದಕ್ಕೆ ಟೊಮೊಟೊ ಎಲ್ಲನ ನಾನು ಅವಾಗಲೇ ಕ್ಲೀನ್ ಮಾಡ್ಕೊತೀನಿ. ಕ್ಲೀನ್ ಮಾಡಿ ಕೈ ತೊಳ್ಕೊಂಡು ಮತ್ತೆ ಕುತ್ಕೊಂಡೆ. ಸೊ ಇದೆಲ್ಲ ಆಗೋದಕ್ಕೆ ಎಷ್ಟು 1 ಅವರ್ ಟೈಮ್ ತೊಗೊಂಡಿದೆ ಗೊತ್ತಾ. ಏನು ಗೊತ್ತಾ, ಮೇಲೆ ನಿಂತ್ಕೊಂಡು ಹಚ್ಕೊಬೋದು, ಇನ್ನೇನು ಕೆಳಗಡೆನೂ ಕ್ಲೀನ್ ಮಾಡಿರ್ತೀವಿ. ನಾಯಿ ಮರಿಗಳೆಲ್ಲ ಏನು ಅಡುಗೆ ಮನೆಯಲ್ಲೆಲ್ಲ ಬರೋದಿಲ್ಲ, ಅವು ಅಲ್ಲೇ ಇರ್ತಾವಲ್ಲ, ಇನ್ನೇನು ಕ್ಲೀನಾಗೇ ಇರುತ್ತೆ. ಡೈಲಿ ತೊಳಿತಾನೇ ಇರ್ತೀನಿ ನಾನು. ಇಲ್ಲಾಂದರೆ ನನ್ನ ನಾದಿನೂ ಒಂದೊಂದು ತೊಳಿತಾಳೆ. ನಾನಂತೂ ತೊಳಿಲಿಲ್ಲ ಒಂದ್ಸಲ ತೊಳಿತೀನಿ. ಏನಾದರೂ ಮಟನ್ನು ಇದ್ದ ದಿವಸ ಮಾತ್ರ ಅಂದರೆ ನೀಟಾಗಿ ಇದು ಮಾಡಲ್ಲ, ಒಂದ್ಸಲ ಒರೆಸ್ಕೊಬರ್ತೀನಿ ಮಾಫಲ್ಲಿ ಅಷ್ಟೇ. ನೀರು ಹಾಕ್ಕೊಂಡೆಲ್ಲ ತೊಳಿಲ್ಲ, ಕ್ಲೀನ್ ಮಾಡ್ತಾನೇ ಇರ್ತೀವಿ. ಈಗ ನೋಡಿ ಬೇಳೆ ಎಲ್ಲ ಬೇಯಿಸಿದ್ದ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ಒಂದ್ಸಲ ಕುಕ್ಕರ್ ವಿಷಲ್ ಬೇಯಿಸ್ಕೊಂಡು ಈಗ ಟೊಮೊಟೊ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಮೇಲೆ ಟೊಮೊಟೊ ಮತ್ತು ಈರುಳ್ಳಿ ಇದೆಲ್ಲ ಒಂದೇ ಸಲ ಹಾಕ್ಕೊಳ್ತೀವಿ. ಆ್ಯಕ್ಚುಲಿ ಮೂಲಂಗಿ ಸ್ವಲ್ಪ ಎಳೆದಿರೋದ್ರಿಂದ ಪರವಾಗಿಲ್ಲ, ಸ್ವಲ್ಪ ಬಲ್ತಿರೋದಾದರೆ ದಪ್ಪನಾದರೆ ಮೂಲಂಗಿ ಸ್ವಲ್ಪ ಬೆಂದಮೇಲೆ ಹುಳಿ ಹಾಕ್ಕೋಬೇಕು. ಯಾಕಂತಂದರೆ ಬೇಗ ಬೇಯೋದಿಲ್ಲ. ಇವಾಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕಿಲ್ಲ ನಾನು. ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಹಾಕ್ಕೊಂಡೆ. ಶುಂಠಿ ಮತ್ತು ಹಾಲು ತಂದಿದ್ದೆ ಎಲ್ಲ ಎತ್ತಿಟ್ಟೆ. ಬೆಳಿಗ್ಗೆ ಎಲ್ಲ ತಂದಿದ್ದು ಎತ್ತಿಡೋಣ ಅಂತ. ಸ್ವಲ್ಪ ಸಾರಿನ ಪುಡಿ ಮನೇಲಿ ಮಾಡ್ಕೊಂಡಿರೋದು. ಸೊ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಹಾಕ್ತಾಯಿದ್ದೀನಿ. ಏನೇನು ಅಂದರೆ ಬೆಳ್ಳುಳ್ಳಿ ಬಂದು ಒಂದು 8-10 ಮತ್ತು ಶುಂಠಿ ಒಂದು ಅರ್ಧ ಇಂಚ್ ಅಷ್ಟೇ, ಮತ್ತು ಸಾಂಬಾರು ಪುಡಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಹಾಕಲೇಬೇಕು. ಸೊ ಹುಣ್ಸೆಹಣ್ಣು ನೀವು ತೊಳೆದಾಗ ಅಂದರೆ ಕಿವುಚ್ಬಿಟ್ಟು ಅದ್ರ ರಸ ಮಾತ್ರ ಹಾಕ್ತಾರೆ. ನಾನು ಅದನ್ನು ನೀಟಾಗಿ ತೊಳೆದು ಹುಣ್ಸೆಹಣ್ಣೆ ಹಾಕಿದ್ದೆ.
ಸ್ವಲ್ಪ ಅಂದರೆ ಮೂಲಂಗಿ ಹುಳಿಗೆ ಹುಣಸೆ ಹುಳಿ ಬೇಕೇ ಬೇಕು, ಆವಾಗಲೇ ಟೇಸ್ಟ್ ಒಂಥರ ಚೆನ್ನಾಗಿರೋದು. ಟೊಮೊಟೊ ಮೀಡಿಯಮ್ ಸೈಜಿಂದು 2 ಹಾಕಿದ್ದೆ, ಹುಣಸೆ ಹುಳಿ ಎಲ್ಲ ಹಾಕಿದ್ವಲ್ಲ ಅದಕ್ಕೋಸ್ಕರ. ಬೇಳೆ ಒಂದು ಪಾವು ಅಂತಾರಲ್ಲ ಅದರಲ್ಲಿ ಮುಕ್ಕಾಲು ಜಾಸ್ತಿನೇ ಹಾಕಿದ್ದೆ. ಯಾಕಂತಂದರೆ ಗ್ಯಾಸ್ಟ್ರಿಕ್ಕು, ಬೇಳೆನೂ ಗ್ಯಾಸ್ಟ್ರಿಕ್ ಅಂತಾರೆ, ಎಲ್ಲನೂ ಗ್ಯಾಸ್ಟ್ರಿಕ್ಕೆ. ಇನ್ನೇನು ಮೂಲಂಗಿ ತಿಂತಿದ್ವಲ್ಲ ಅದು ಗ್ಯಾಸ್ಟ್ರಿಕ್ ಕಡಿಮೆ ಮಾಡುತ್ತೆ ಅಂತ ಬೇಳೆ ಹಾಕಿದ್ದೆ. ಅಂದರೆ ಖಾರ ಸ್ವಲ್ಪ ಕಡಿಮೆನೇ ಹಾಕಿದ್ದೆ, ಯಾಕಂತಂದರೆ ಖಾರ ಇವ್ರಿಗೇನೋ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿರೋದ್ರಿಂದ ಖಾರ ತಿನ್ನಬೇಡ ಅಂತ ಹೇಳಿದರು, ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರೋದ್ರಿಂದ. ಅದಕ್ಕೋಸ್ಕರ ಆಮೇಲಿಂದ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದು. ಈಗ ಒಗ್ಗರಣೆ ಹಾಕೋಣ ಅಂತ. ಸೊ ಈಗ ಪಲ್ಯನೂ ಮಾಡೋಣ ಮತ್ತು ವೀಡಿಯೋ ಮಾಡೋದಕ್ಕೆ ಆ ಕಡೆ ಸಾಂಬಾರಿಟ್ಟೆ. ಮತ್ತು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಾಕಿ, ಇನ್ನೂ ಹೆಚ್ಚಿಗೆ ಇತ್ತಲ್ಲ ಸ್ವಲ್ಪ ಅದನ್ನು ಹಾಕಿದೆ. ಶುಂಠಿ ಏನಂತಂದರೆ ಗ್ಯಾಸ್ಟ್ರಿಕ್ ಎಲ್ಲ ಕಡಿಮೆ ಮಾಡುತ್ತೆ ಅಂತ. ಸ್ವಲ್ಪ ಈರುಳ್ಳಿ ಟೊಮೊಟೊನೂ ಕೂಡ ಹಾಕಿದ್ದೀನಿ. ಸೊ ಇದೆಲ್ಲ ನೀಟಾಗಿ ಒಂದು ಸ್ವಲ್ಪ ಫ್ರೈ ಆಗಲಿ ಅಂತ. ಫ್ರೈ ಆದಮೇಲೆ ಸ್ವಲ್ಪ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ಟು ಕುದಿಸ್ಬಿಟ್ರೆ ನೋಡಿ, ಈಗ ಜಾಸ್ತಿ ತಳ ಹಿಡಿತಾ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಅದಕ್ಕೆ ಹಾಕಿ, ಏನು ಗೊತ್ತಾ ಸಾರಿಂದ ಹಂಗೆ ನಾವು ಎಣ್ಣೆ ಹಾಕ್ಬಿಟ್ರೆ ಅದು ತಳ ಹಿಡಿಯುತ್ತೆ ಬೇಗ, ಅದಕ್ಕೋಸ್ಕರ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಎಣ್ಣೆ ಬಿಟ್ಟಿದ್ದೀನಿ. ಒಂದು 2 ಚಮಚ 2 3 ಚಮಚ. ಇದು ಫಾಸ್ಟ್ ಫಾರ್ವರ್ಡ್ ಆಗ್ತಿದೆ, ಬಟ್ ಇದು ವೀಡಿಯೋ ಬಂದು 1 ಅವರ್ ತಗೊಳ್ತು. ಅದಾದಮೇಲೆ ಸ್ವಲ್ಪ ಸಾಸಿವೆ ಎಲ್ಲ ಚಿಟಪಟ ಅಂತ ಸಿಡಿದ್ಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇದನ್ನು ಕುಟ್ಟಿ ಇಟ್ಕೊಂಡಿದ್ನಲ್ಲ ಕಲ್ಲಲ್ಲಿ, ಅದನ್ನು ಹಾಕ್ತಾಯಿದ್ದೀನಿ. ಅದೆಲ್ಲ ಗೋಲ್ಡನ್ ಫ್ರೈ ಆಗ್ತಾ ಇತ್ತು. ಆವಾಗ ನಾನು ಈರುಳ್ಳಿ ಹಾಕಿದ್ದೀನಿ. ಎಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ, ಯಾಕಂತಂದರೆ ಇದು 1 ಅವರ್ ವೀಡಿಯೋ, ಸೊ ಅದನ್ನು ಶಾರ್ಟ್ಕಟ್ ಮಾಡಿದ್ದೀನಿ. ಅಂದರೆ ಯಾವುದಾದ್ರೂ ಒಂದು ವರ್ಡ್ ಪದೇ ಪದೇ ರಿಪೀಟ್ ಮಾಡಿದರೆ ಸಾರಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು, ಯಾಕಂತಂದರೆ ಸ್ವಲ್ಪ ಕಹಿ ಇರುತ್ತೆ ತೊಂಡೆಕಾಯಿ. ನೀಟಾಗಿ ಫ್ರೈ ಮಾಡ್ಕೊಂಡು ಇದಕ್ಕೂ ಕೂಡ ನಾನು ಕಾಯಿ ತುರಿ ಹಾಕಲ್ಲ, ಹುಣಸೆ ಹುಳಿ ಹಾಕ್ತೀನಿ. ಕಾಯಿ ತುರಿನೇ ಹಾಕಿದ್ದೀನಿ ಸ್ವಲ್ಪ. ಅದನ್ನು ರುಬ್ಬಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅಂದರೆ ತುರಿದಿರೋದೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನೀಟಾಗೆ ಫುಲ್ಲು. ಇದು ಅಂದರೆ ಹೋದಾಗ ಸ್ವಲ್ಪ ಎಳೆಯದೇ ಆರಿಸ್ಕೊಂಬಂದಿದ್ವಿ, ಆದರೂ ಕೂಡ ಬೇಗ ಬೇಯಲಿಲ್ಲ. ಎಷ್ಟೊತ್ತು ಬೇಯಿಸಿದ್ದೀನಿ ಗೊತ್ತಾ ದೊಡ್ಡೂರಿಲಿ, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಇದಕ್ಕೆ ನಾವು ಮೆಣ್ಸಿಕಾಯಿನ ರುಬ್ಬಾಕೋಬೋದು. ರುಬ್ಬಾಕೊಂಡ್ರೆ ಒಂಥರ ಗ್ರೀನ್ ಕಲರಾಗಿ ಚೆನ್ನಾಗಿರುತ್ತೆ ಮೆಣ್ಸಿಕಾಯಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಪುಟ್ಟಾದರೂ ಹಾಕೋಬೋದು, ಪೇಸ್ಟ್ ಇದ್ದರೆ ಇನ್ನೂ ಒಳ್ಳೆಯದು. ಅಂದರೆ ಬಾಯಿಗೆಲ್ಲ ಶುಂಠಿದೆಲ್ಲ ಅಷ್ಟೊಂದು ಸಿಗೋದಲ್ಲ, ನಾನು ಆಲ್ಮೋಸ್ಟ್ ಕುಟ್ಟೆ ಹಾಕ್ಕೊಳ್ತೀನಿ. ಇನ್ಮೇಲೆ ಏನು ಮಾಡಬೇಕು ಅಂತಂದರೆ ಒಂದು ಕಂಟೈನರಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಎಲ್ಲ ಸುಲ್ಕೊಬಿಟ್ಟು ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅಂದರೆ ಎಲ್ಲದಕ್ಕೂ ಹಾಕ್ತಾ ಇರ್ತೀವಲ್ಲ, ಸೊ ಅವಾಗವಾಗ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಟೈಮ್ ಇಲ್ಲ ಅಂದಾಗ, ಇವಾಗ ನನಗೆ ಮನೇಲೇ ಇರೋದಕ್ಕೆ ಟೈಮ್ ಇದೆ, ಸೊ ಅರ್ಜೆಂಟಿಗೆ ಯಾರಾದರೂ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಪಲ್ಯ ಮತ್ತು ಪಲಾವು ಅದೆಲ್ಲ ಮಾಡಬೇಕಾದ್ರೆ ಬೇಕಾಗುತ್ತೆ. ಈಗ ಟೊಮೊಟೊ ಇದಕ್ಕೆ ಹುಳಿ ಜಾಸ್ತಿ ಬೇಕೇ ಬೇಕು, ಯಾಕಂತಂದರೆ ಕಹಿ ಇರೋ ಯಾವುದಕ್ಕೆ ಆಗಲಿ ಒಂದು ಸ್ವಲ್ಪ ಹುಳಿ ಬಿದ್ದರೆ ಕಹಿ ಕಡಿಮೆ ಮಾಡುತ್ತೆ. ಸ್ವಲ್ಪ ಅರಿಶಿನ ಹಾಕಿ ಫ್ರೈ ಮಾಡಿಕೊಂಡೆ, ಆಮೇಲೆ ಟೊಮೊಟೊ ಹಾಕ್ಕೊಂಡೆ. ಇದಕ್ಕೆಲ್ಲ ಪ್ರೊಸೆಸ್ ಜಾಸ್ತಿ ಲೇಟ್ ಆಯಿತು. ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಬೇಕಲ್ಲ, ಅದು ಬೆಂದಿರಲಿಲ್ಲ. ಅದಕ್ಕೆ ಗರಂ ಮಸಾಲ ನಾನು ಹಾಕ್ಕೊಳ್ಳೋದು ಮೆಣಸು, ಚಕ್ಕೆ, ಲವಂಗದ ಪುಡಿ ಮನೆಯಲ್ಲೇ ಮಾಡ್ಕೊಂಡಿರೋದು, ಮತ್ತು ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್. ಸೊ ಇಷ್ಟ ಆಯಿತು, ರೆಡಿ ಆಯಿತು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಕಾಯಿ ಹಾಕಿ ಮುಗಿಸೋದು. ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಸಾರಿ, ಅದು ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸ್ವಲ್ಪ ಬೇಯಿಸ್ಕೋಬೇಕು. ನೋಡಿ ವಾಯ್ಸ್ ತಂದಿಟ್ಕೊಂಡಿದ್ದೆ ನಾನು. ಅಂದರೆ ನಾನು ಬೆಳಿಗ್ಗೆ ಎದ್ದು ಒಂದೊಂದ್ಸಲಿ ಮಾತ್ರ ಮಿಸ್ ಮಾಡ್ಕೋತೀನಿ. ಅಂದರೆ ಡೇಲಿ ಯಾವಾಗಾದರೂ ಹನುಮಾನ್ ಚಾಲೀಸ ಕೇಳ್ತೀನಿ. ಹನುಮಾನ್ ಚಾಲೀಸ ಕೇಳ್ತಾ ಇರ್ತೀನಿ, ಲಲಿತಾ ಸಹಸ್ರನಾಮ ಕೇಳ್ತಾ ಇರ್ತೀನಿ, ಮತ್ತು ಕೃಷ್ಣಂದು ಸ್ವಲ್ಪ ವಿಷ್ಣು ಸ್ತೋತ್ರ ಎಲ್ಲ
ಕೇಳಿಲ್ಲ. ಬಟ್ ಲಲಿತಾ ರಿಮೈಂಡ್ ಆಗ್ತಾ ಇರುತ್ತೆ, ಅಂದರೆ ಒಂದಾದ ಮಾಡಿದ್ರೆ ಒಂದು ಬರ್ತಾನೆ ಇರುತ್ತೆ. ಯಾಕಂದರೆ ಮನೇಲಿ ವೈಫೈ ಇರೋದ್ರಿಂದ ಅದು ನೆಟ್ಟು ಯಾವಾಗಲೂ ಇದ್ದೇ ಇರುತ್ತಲ್ಲ ಮನೇಲಿ, 24x7 ರನ್ ಆಗ್ತಾನೇ ಇರುತ್ತೆ. ಈಗ ಬೆಳಿಗ್ಗೆ ನೈಟು ನಾನೆಲ್ಲ ದೋಸೆಗೆಲ್ಲ ಇದು ಮಾಡ್ಕೊಂಡಿದ್ದೆನಲ್ಲ, ಬೆಳಿಗ್ಗೆ 6 ಗಂಟೆ 6:20 ಆವಾಗ ಬಂದು, ಅಂದರೆ ತಲೆ ಎಲ್ಲ ಬಾಚ್ಕೊಂಡು ಕೈಯೆಲ್ಲ ತೊಳ್ಕೊಂಡು ಮತ್ತೆ ಹೊರಗಡೆ ಕ್ಲೀನ್ ಮಾಡೋಣ ಅನ್ಕೊಂಡೆ. ಬಟ್ ಟೈಮ್ ಆಗುತ್ತೆ ಅಂತೇಳಿ ದೋಸೆ ಪಲ್ಯ ಮಾಡಬೇಕು ಅಂತಂದರೆ ತರಕಾರಿ ಪಲ್ಯ ಎಲ್ಲನ ಲೇಟಾಗುತ್ತೆ ಅಂತ ನಾವು ಊರಿಗೆ ಹೊರಡೋದ್ರಿಂದ ಸಾಟರ್ಡೆ ಏನಾದರೂ ತರಕಾರಿ ಇದ್ದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿ, ಅಂದರೆ ನಾನು ಬರೋದು ಗೊತ್ತಿಲ್ಲ ಯಾವಾಗ ಬರ್ತೀನಿ ಅಂತ, ಬೇಗನೆ ಬರ್ಬೋದು ಲೇಟಾಗೂ ಬರ್ಬೋದು. ಅದಕ್ಕೆ ಸುಮ್ಮನೆ ತರಕಾರಿ ಎಲ್ಲ ವೇಸ್ಟ್ ಆಗುತ್ತೆ. ಇವರೆಲ್ಲ ತಿಂಡಿ ಎಲ್ಲ ಮಾಡ್ಕೊಳ್ಳಲ್ಲ, ಅಂದರೆ ಮಾಡ್ಕೊಳ್ತಾರೆ, ಒಂದೊಂದ್ಸಲಿ ಮಾಡ್ಕೊಳ್ಳಲ್ವಲ್ಲ. ಸುಮ್ಮನೆ ತರಕಾರಿ ಇದ್ದರೆ ವೇಸ್ಟ್ ಆಗುತ್ತೆ ಅಂತೇಳಿ ಇರೋದು ಸ್ವಲ್ಪ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನಾನೆಲ್ಲ ತರಕಾರಿ ಹಾಕಿ ಪಲ್ಯ ಮಾಡ್ತಿದ್ದೀನಿ. ಪಲ್ಯ ಆಲ್ಮೋಸ್ಟ್ ಖಾಲಿ ಆಯಿತು, ಇನ್ನು ಸ್ವಲ್ಪ ಅಷ್ಟೇ ಇದೆ, ಅದನ್ನು ಬಿಸಿ ಮಾಡಿಟ್ಟಿದ್ದೀನಿ. ಮಧ್ಯಾಹ್ನ ಇವತ್ತು ವೀಡಿಯೋ ಮಾಡ್ಕೊಂಡಿಲ್ಲ, ಪಡ್ಡು ಮತ್ತು ಟೊಮೊಟೊ ಚಟ್ನಿ ಮಾಡಿರೋದು. ಮತ್ತು ಯಾವಾಗತ್ತೂ ಮಾಡೋಣ ಬಿಡು ಅಂತೇಳಿ ಇದ್ದೇ, ಎಷ್ಟೊಂದು ಸ್ಟೋರೇಜ್ ಇತ್ತು, ಇದು ಎಡಿಟಿಂಗ್ ಮಾಡಿರಲಿಲ್ಲ ಅಂತ ಹೇಳಿ ಫಸ್ಟು ಎಡಿಟಿಂಗ್ ಮಾಡಿ. ನೆನ್ನೆ ಬೇರೆ ಹುಷಾರಿರಲಿಲ್ವಲ್ಲ, ಅಂದರೆ ಸ್ವಲ್ಪ ತಲೆನೋವು, ಜ್ವರ. ನನಗೆ ಅಂದರೆ ಬೇಗ ಕೋಲ್ಡ್ ಆಗಿಬಿಡುತ್ತೆ, ಗೊತ್ತಿಲ್ಲ, ಮೆಂತ್ಯ ಹಾಕೊಂಡ್ರೆ ಸೈನಸ್ ಥರ ಆಗಿಬಿಡುತ್ತೆ. ಮೆಂತ್ಯ ಹಚ್ಕೊಳ್ಳೋದಕ್ಕೂ ಅಥವಾ ಕೋಲ್ಡ್ ಆಗಿತ್ತು ಅಷ್ಟೇ, ಅದು ಇದು ತಿಂದು ಅವತ್ತೇ ಆಗಿಬಿಡೋದು ಹಂಗಾಗಿದ್ರೆ. ಬಟ್ ಕೆಲವ್ರಿಗೆ ಆಗೋದಿಲ್ಲ ಮೆಂತ್ಯ ಅದೆಲ್ಲ. ಮೆಂತ್ಯ ನಾನು ಜಾಸ್ತಿ ಹಾಕ್ಕೊಂಡಿರಲಿಲ್ಲ, ಆಮೇಲಿಂದ ಮಾತ್ರೆ ಎಲ್ಲ ತೊಗೊಂಡು ಮಲ್ಕೊಂಡಿದ್ಮೇಲೆ ಸರಿ ಹೋಗಿದೆ ಇವಾಗ. ಅಂದರೆ ನಾವು ನಿದ್ದೆನೂ ಕೂಡ 12 ಗಂಟೆ ಆಗುತ್ತೆ, ಮತ್ತು ಬೆಳಿಗ್ಗೆನೇ ಎದ್ದೇಳಬೇಕು. ಮಲ್ಕೊಳ್ಳೋದಕ್ಕೆ ನನಗೆ ನಿದ್ದೆ, ಕೆಲವರಿಗೆ ದಿಂಬಿನ ಮೇಲೆ ತಲೆ ಇಟ್ಟಿದ ತಕ್ಷಣ ನಿದ್ದೆ ಬರುತ್ತೆ, ನನಗೆ ಹಂಗಲ್ಲ, ಲೇಟು. ಅಂದರೆ ಒಂದು ಅರ್ಧ ಗಂಟೆ ಹಾಗೆಲ್ಲ ತೊಗೊಳ್ತೀನಿ. ಬಟ್ ನಿದ್ದೆ ಬಂದಾಗ ಮಲ್ಕೊಬಿಟ್ರೆ ಸರಿ, ಇಲ್ಲ ಅಂತಂದರೆ ಮಲ್ಕೊಳ್ಳಿಲ್ಲ ಅಂತಂದರೆ ನನಗೆ ನಿದ್ದೆ ಮಾಡೋದಕ್ಕೆ ಟೈಮ್ ತೊಗೊಳ್ತೀನಿ ನಾನು. ಅದು ಬೇರೆ ನನ್ನ ರೊಟೀನ್ ತುಂಬ ಚೇಂಜ್ ಆಗಿತ್ತು CA ಸೇರಿದ್ಮೇಲೆ. 1 ಗಂಟೆ ಮಲ್ಕೋತಿದ್ದೆ, ಒಂದೊಂದ್ಸಲ 2 ಗಂಟೆ. ಎಕ್ಸಾಮ್ ಇನ್ನೇನು 2 ತಿಂಗಳು ಇರಬೇಕಾದ್ರೆ ಮುಂಚೆ ಮಲ್ಕೋತಿದ್ದೆ, ಆವಾಗಲೂ ಕೂಡ 12 ಗಂಟೆ ಆಗೋದು. ಬಟ್ ಪರವಾಗಿಲ್ಲ, 10 ಗಂಟೆ 10:30 ಮಲ್ಕೋತಿದ್ದೆ. ಆಮೇಲಿಂದ ಎಕ್ಸಾಮ್ ಇನ್ನೇನು ಇಯರು ಒಂದು 2 ಮಂತ್ಸ್ ಇರ್ಬೇಕಾದ್ರೆ ತುಂಬ 1 ಗಂಟೆ 2 ಗಂಟೆವರೆಗೂ ಓದ್ಕೊಳ್ತಾ, ಅಂದರೆ ಒಂದೊಂದ್ಸಲಿ ಒಂದೊಂದು ಟೈಮ್ ಆಗೋದು, ಒಂದೊಂದ್ಸಲಿ ಬೇಗ ನಿದ್ದೆ ಬಂದುಬಿಡೋದು. ಒಟ್ಟು 1 ಗಂಟೆ ಒಳಗಡೆ ಮತ್ತು 2 ಗಂಟೆ ಒಳಗಡೆ ಬೇಗ ಮಲ್ಕೋತಿದ್ದೆ. ಕೆಲವೊಂದು ಸಲ 3 ಗಂಟೆನೂ ಆಗಿದೆ. ಸೊ ಆ ಥರ ಆಗೋದು. ಆಮೇಲಿಂದ ನಾನು ಬೆಳಗ್ಗೆ ಒಂದು 7 ಗಂಟೆಗೆ ಎದ್ದೇಳ್ತಿದ್ದೆ, ಯಾಕಂತಂದರೆ ಮಲ್ಕೊಳ್ಳೋದೇ 2 ಗಂಟೆ ಆಗೋದು. ಮತ್ತು ಮಧ್ಯಾಹ್ನ ಮಲ್ಕೋತಿರಲಿಲ್ಲ, CA ಎಲ್ಲ ಓದಬೇಕಾದ್ರೆ ಮಲ್ಕೊಂಡ್ರು ಕೂಡ 5 ನಿಮಿಷ. ಅದು ಹೆಂಗೆ ಅಂತಂದರೆ ಒಂಥರ ಟೆನ್ಷನು, ಜಾಸ್ತಿ ಹೊತ್ತು ಮಲ್ಕೊಟ್ರೆ ಎಲ್ಲಪ್ಪ ಓದೋಕ್ಕೆ ಮಿಸ್ ಆಗುತ್ತೆ ಅಂತ. ಹಂಗೆ ನೋಡೋಣ ರಿಸಲ್ಟ್ ಎಂತ ಆಗುತ್ತೆ. ಒಟ್ಟು ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಅನ್ಕೋತೀನಿ. ಈಗ ಇದನ್ನು ಸ್ವಲ್ಪ ಸಿಪ್ಪೆಲ್ಲ ತೆಗ್ದಿದ್ದೆ, ಹೀರೆಕಾಯ್ದು. ಕತೆ ಎಲ್ಲ ಬೇಡ, ಟೈಮ್ ಆಗುತ್ತೆ. ಸೊ ಹೀರೆಕಾಯಿ ಸಿಪ್ಪೆ ಎಲ್ಲ ತೆಗ್ದಿದ್ನಲ್ಲ, ಅದನ್ನೆಲ್ಲ ಚಿಕ್ಕದಾಗಿ ಹಚ್ಕೊಳ್ತಾಯಿದ್ದೀನಿ. ನನಗೆ ಈ ಕತ್ತಿಯಲ್ಲೇ ಹಚ್ಚಿ ಅಭ್ಯಾಸ, ನನಗೆ ಅಷ್ಟೊಂದು ಅಭ್ಯಾಸ ಇಲ್ಲ ಇದರಲ್ಲಿ. ಏನಂತಂದರೆ ಚಾಕುದಲ್ಲಿ ಹಚ್ಚಿ, ಅದಕ್ಕೆ ಇದಾದರೆ ಬೇಗ ಬೇಗ ಹಚ್ಕೊಬೋದು ಅಂತೇಳಿ ಇದಾದರೆ ಕಂಫರ್ಟಬಲ್ಲು. ಈ ಬದನೆಕಾಯಿ ಬೇರೆ ತಂದಿದ್ದೆ, ಇದನ್ನು ಏನು ಮಾಡೋದು, ನಂಗೆ ಬೇಡ ಅಂತಂದರೆ ಇವರೇ ತಗೊಂಡ್ರು. ಅದಕ್ಕೆ ಇದಕ್ಕೆ ಇನ್ನೇನು ಸಪ್ರೇಟಾಗಿ ಇನ್ನೇನು ಮಾಡೋಣ, ಅದರಲ್ಲಿ ಒಂದು ಸ್ವಲ್ಪ ಕೆಟ್ಟೋಗ್ಬಿಟ್ಟಿತ್ತು ಅದು. ಇದು ಮತ್ತು ತರಕಾರಿ ಅಂಗಡೀಲಿ ಫ್ರೆಶ್ಶಾಗೆ ತಂದಿಟ್ಕೊಂಡಿರ್ತಾರೋ ಹಿಂಗೋ, ಅವರು ಮುಂಚೆ ತಂದಿಟ್ಕೊಂಡಿರ್ತಾರೆ, ಏನು ಕತೆನೋ ಅದು. ಅಷ್ಟು ಅಂದರೆ ಹಳ್ಳಿಲಿ ಕಿತ್ಕೊಂಬಂದು ಮಾಡ್ತೀವಲ್ಲ, ಅಷ್ಟು ಫ್ರೆಶ್ಶಾಗಿ ಸಿಗೋದಿಲ್ಲ. ಸ್ವಲ್ಪ ಒಂದು 2-3 ದಿವಸ ಆಗಿರುತ್ತೆ ತೊಗೊಂಬಂದು, ಮಾರ್ಕೆಟಿಂದ ತೊಗೊಂಬಂದು ಅವರು ಕೂಡ. ಸೊ ಅದನ್ನು ಕೂಡ ಹಚ್ಚಿ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ಕ್ಯಾರೆಟು ಮತ್ತು ಹುಳ್ಳಿಕಾಯಿ ಆಲೂಗಡ್ಡೆ ಹಚ್ಚಿ ಪಲ್ಯ ಮಾಡೋಣ
ಮತ್ತು ಹೀರೆಕಾಯಿನೂ ಹಾಕ್ತಾಯಿದ್ರು ಇದು. ಮತ್ತು ಬದನೆಕಾಯಿನೂ ಬದನೆಕಾಯಲ್ಲಿ ಹಾಕ್ಬೋದು. ನನಗೆ ಬದನೆಕಾಯಿ ಅಷ್ಟು ಪರ್ಸ್ನಲಿ ಇಷ್ಟ ಆಗಲ್ಲ. ಈ ಥರ ತರಕಾರಿ ಎಲ್ಲ ಮಿಕ್ಸ್ ಆದಾಗ ತಿನ್ಬೋದು ದೋಸೆ ಜೊತೆ. ಮತ್ತು ಚಪಾತಿ ಜೊತೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಒಂದೇ ಸಲ ಹೆಚ್ಕೊಬಿಡೋದು. ಇದು ಹಚ್ಚೋದಕ್ಕೆ ಎಷ್ಟು 6:30 ಒಂದು 7:30ವರೆಗೂ 1 ಗಂಟೆ ಹಚ್ಚಿದ್ದೀನಿ. ಅಷ್ಟೊಂದು ತರಕಾರಿ 1 ಗಂಟೆ ಎಲ್ಲ ಈರುಳ್ಳಿ ಎಲ್ಲ ಅಂದರೆ ಕಾಯಿ ತುರ್ಕೊಳ್ಳೋದು ಎಲ್ಲ ಒಂದ್ಸಲ ಎಲ್ಲ ಪ್ರಿಪೇರ್ ಮಾಡ್ಕೊಬಿಟ್ರೆ ಇನ್ನೇನು ಒಗ್ಗರಣೆಗೆ ಹಾಕಿ ಅದನ್ನು ಬೇಯಿಸ್ಕೊಳ್ಳೋದು ಅಷ್ಟೇ. ಟೊಮೊಟೊ ಎಲ್ಲ ಹಚ್ಕೊಳ್ಳೋಕೆ ಟೈಮ್ ಬೇಕಾಗುತ್ತೆ, ತರಕಾರಿ ಜಾಸ್ತಿ ಹಚ್ಕೊಳ್ಳೋದಕ್ಕೆ ಪಲ್ಯಕ್ಕೆಲ್ಲನ. ಅಂದರೆ ಫಿಲ್ಟ್ರ್ ನೀರಲ್ಲೇ ಒಂದು ಸಲ ತೊಳೆದು ಮತ್ತು ಎರಡು ಸಲ ತೊಳಿತೀನಿ ಅಷ್ಟೇ, ಫಿಲ್ಟ್ರ್ ನೀರಾಗಿರೋದ್ರಿಂದ. ಮತ್ತು ಸ್ವಲ್ಪ ಉಪ್ಪು ಹಾಕಬೇಕಾಯಿತು. ಸಿಪ್ಪೆ ಎಲ್ಲ ತೆಗ್ದಿದ್ನಲ್ಲ, ಅಂದರೆ ಉಪ್ಪು ನಾನು ಹಾಕ್ಕೊಳ್ತಿದ್ದೆ, ಒಂದೊಂದು ಸಲ ಮರ್ತ್ಬಿಡ್ತೀನಿ. ಉಪ್ಪು ವಿನೆಗರು ಎಲ್ಲ ಇದ್ದೆ ಹಾಕ್ಕೋಬೇಕು. ಅರ್ಜೆಂಟಲ್ಲಿ ಒಂದೊಂದು ಸಲ ಮರಿತೀನಿ. ಮತ್ತು ಫಿಲ್ಟ್ರ್ ನೀರಲ್ಲಿ ತೊಳೆಯೋದ್ರಿಂದ ಅವಾಗ ಅಂದರೆ ಇದರಲ್ಲೂ ತೊಳೆದು ಮತ್ತು ಫಿಲ್ಟರ್ ನೀರಲ್ಲಿ ತೊಳಿತಾಯಿದ್ವಿ ಒಂದು ಸಲ ಅದರಲ್ಲಿ. ಬಟ್ ಇವಾಗ ಫುಲ್ಲೆಲ್ಲ ಅದರಲ್ಲೇ ತೊಳೆಯೋದ್ರಿಂದ ಫಿಲ್ಟರ್ ನೀರಲ್ಲಿ ಒಂದು 2-3 ಸಲ ತೊಳಿತೀವಲ್ಲ, ಪರವಾಗಿಲ್ಲ ಅಂತ ಸುಮ್ಮನಾದೆ. ಆ್ಯಕ್ಚುಲಿ ಉಪ್ಪು ಹಾಕೊಂಡ್ರೆ ತುಂಬ ಒಳ್ಳೆಯದು, ಉಪ್ಪು ಹಾಕಿ ತೊಳೆದ್ರೆ. ಈಗ ಹುರುಳಿಕಾಯಿ ಹೆಚ್ಚುತ್ತೀನಿ. ಇನ್ನೂ ಚಿಕ್ಕದಾಗಿ ಕಟ್ ಮಾಡಬೇಕಾಯ್ತು, ಬಟ್ ಅಷ್ಟು ಟೈಮ್ ಇರೋಲ್ಲ ಅಂತೇಳಿ ಸ್ವಲ್ಪ ಮೀಡಿಯಮಾಗಿ ಕಟ್ ಮಾಡಿದ್ದೀನಿ. ಈಗ ಈರುಳ್ಳಿ ಸಿಪ್ಪೆ ಎಲ್ಲ ಸುಲಿದಿಟ್ಕೊಳ್ತಾ ಇದ್ದೀನಿ. ಸೊ ಅದನ್ನು ತೊಳ್ಕೊಬೇಕು, ಅದಕ್ಕೆ ನೆಲದಲ್ಲೇ ಇಡ್ತಾಯಿದ್ದೀನಿ. ತೊಳ್ಕೊಂಡು ಮತ್ತು ಇದರಲ್ಲಿ ಕಟ್ ಮಾಡೋದ್ರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಸುಲಿದಿಟ್ಕೊಳ್ತಾ ಇದ್ದೀನಿ. ಹುರುಳಿಕಾಯಿ ಸಾಕು ಅನ್ನಿಸ್ತು, ಯಾಕಂತಂದರೆ ತರಕಾರಿನೇ ಜಾಸ್ತಿ ಆಯಿತು ಅಂತ. ರೇಟ್ ಈರುಳ್ಳಿ ಚೆನ್ನಾಗಿಲ್ಲ, ಕಡಿಮೆ ಐತೆ ಹೊಸ ಈರುಳ್ಳಿ ಅಂತಾನೆ. ಬಟ್ ಈರುಳ್ಳಿ ಏನು ಅಷ್ಟೊಂದು ಕೆಟ್ಟೋಗಿಲ್ಲ, ಚೆನ್ನಾಗಿದ್ದಾವೆ. ಈಗ ಕಾಯಿ ಇರಲಿವಲ್ಲ, ಅದ್ರ ಸಿಪ್ಪೆ ಎಲ್ಲ ತಕ್ಕೊಂಡು ಕಾಯಿ ತುರ್ಕೊಂಡು ಅದೆಲ್ಲ ಮಿಸ್ ಆಗಿದೆ. ಈಗ ನೋಡಿ ಒಗ್ಗರಣೆಗೆ ಹಾಕೋಣ ಅಂತ ಕಾಯಿ ತುರಿದಿದ್ದೆಲ್ಲ ವೀಡಿಯೋ ಮಾಡಿದೆ. ಜಾಸ್ತಿ ಡ್ಯೂರೇಷನ್ ಆಯಿತು, ಆಮೇಲೆ ಸ್ಟೋರೇಜ್ ಕಡಿಮೆ ಇದ್ರು ಅಂದರೆ ಯಾಕೆ ಸ್ಟೋರೇಜ್ ಇಲ್ಲ ಅಂತದ್ದು ಯಾಕೆ. ಮತ್ತು ಚಾರ್ಜು ಕೂಡ ಇತ್ತು, 100% ನೈಟ್ ಹಾಕಿದ್ದೆ. ಈಗ ಇದು ವೀಡಿಯೋ ಮಾಡ್ಕೊಂಡಿಲ್ಲ. ಇನ್ನೇನು ನಾರ್ಮಲಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಗೋಲ್ಡನ್ ಫ್ರೈ ಆದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕ್ಕೋದು. ಅದನ್ನು ಕೂಡ ತೋರಿಸಿಲ್ಲ, ಇನ್ನೇನೆಲ್ಲ ವೀಡಿಯೋದಲ್ಲಿ ತೋರಿಸಿರ್ತೀನಲ್ಲ. ಇದಕ್ಕೆ ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸೋಣ ಅಂದ್ಕೊಂಡೆ. ಏನಂತಂದರೆ ಇದು ಮೆಣ್ಸಿಕಾಯಿ ಇವರೆಲ್ಲ ಹುರಿದು ಅಂದರೆ ಹುರಿದು ಫ್ರೈ ಮಾಡಿದ್ರೆ ಗ್ಯಾಸ್ಟ್ರಿಕ್ ಇರೋಲ್ಲ ಅಂತ ಇದು ಮಾಡ್ತಾರೆ. ಬಟ್ ಹಸಿದು ಹಾಕೊಂಡ್ರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕಾಯಿನೂ ರುಬ್ತಾರೆ. ನಾನು ಕಾಯಿನ ಹಂಗೆ ಇದು ಏನು ಮಾಡ್ತಾರೆ, ತುರಿನೇ ಹಂಗೆ ಉದುರಿಸಿರೋದು. ಮತ್ತೆಲ್ಲ ಆದಮೇಲೆ ಈಗ ತರಕಾರಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾರೆ, ತರಕಾರಿ ಎಲ್ಲನ. ಆಲ್ರೆಡಿ ಅಲಾರಾಮ್ ಇಟ್ಟಿದ್ದೀನಿ, ನನಗೆ ಗೊತ್ತಾಗುತ್ತೆ 7:45ಗೆ. ಇನ್ನೇನು ಆಗ್ತಾ ಬರ್ತಾ ಇತ್ತು 7:35. ಟೈಮ್ ಆಗುತ್ತೆ. ಮತ್ತು ತರಕಾರಿ ಎಲ್ಲ ಬೇಯಬೇಕಲ್ಲ, 8:30 ಅಷ್ಟೊತ್ತಿಗೆಲ್ಲ ರೆಡಿಯಾಗಿರಬೇಕಲ್ಲ. ತರಕಾರಿ ಎಲ್ಲ ಬೇಯಕ್ಕೆ ಟೈಮ್ ಬೇಕಲ್ಲ. ಅದು ವಿಶಿಲಾದರೆ ಬೇಗ ಆಗುತ್ತೆ, ಬಟ್ ವಿಶಿಲ್ ಅಲ್ವಲ್ಲ. ತರಕಾರಿ ಎಲ್ಲ ವಿಶಿಲಲ್ಲಿ ಹಾಕಿದ್ರೆ ಕರ್ಗೋಗುತ್ತೆ, ಮತ್ತು ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮತ್ತು ಫೈಬರ್ ಎಲ್ಲ ಜಾಸ್ತಿ ಬೇಡ ಅಂತ ಹೇಳಿದ್ದಾರೆ. ಅಂದರೆ ಇವ್ರಿಗೊಂದು ಸ್ವಲ್ಪ ಹೆಲ್ತ್ ಇಶ್ಯೂಸು ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಜಾಸ್ತಿ ಆಗಿರೋದಕ್ಕೆ ಫೈಬರ್ ಇರೋ ಅಂಶಗಳು ಅಂದರೆ ಚಪಾತಿ ಹಿಟ್ಟು ಪದಾರ್ಥ ಎಲ್ಲ, ಅದಕ್ಕೋಸ್ಕರ ಇವಾಗ ಎಲ್ಲ ಹಚ್ಕೊಂಡಿದ್ದೆ. ಟೊಮೆಟೊ ಒಂದು ಹಚ್ಕೊಂಡಿರಲಿಲ್ಲ,
ಈ ತರಕಾರಿ ಎಲ್ಲ ಬೇಯ್ಬೇಕಾದ್ರೆ ಸ್ವಲ್ಪ ಟೊಮೊಟೊ ಹೆಚ್ಚಿ ಹಾಕೋಣ ಅಂತ ತಗೊಂಬಂದೆ. ಒಂದು ಮೂರಲ್ಲ 2 ಟೊಮೊಟೊ ಹಾಕೊಂಡ್ರೆ ಸಾಕು. ಬಟ್ ನಾನು ತರಕಾರಿ ಜಾಸ್ತಿನೇ ಹಚ್ಕೊಂಡಿದ್ದೆ. ಇವರು ತರಕಾರಿ ಮತ್ತು ಸಾಂಬಾರೆಲ್ಲ ಜಾಸ್ತಿ ತಿಂತಾರೆ. ನನಗೊಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು. 2 ಟೊಮೊಟೊ ಹಾಕ್ಕೊಂಡೆ, 2ರಿಂದ 3 ಸ್ವಲ್ಪ ಖಾರದ ಪುಡಿ, ಗರಂ ಮಸಾಲ, ಚಕ್ಕೆ ಲವಂಗ, ಸ್ವಲ್ಪ ಜೀರಿಗೆ ಪುಡಿ ಇದ್ದಾಗಲೂ ಹಾಕ್ಕೊಳ್ತಿದ್ದೆ. ಸೊ ಈಗ ಕಾಯಿ ತುರಿ ಬಂದು ಸ್ವಲ್ಪ ನಾನು ಕಡಿಮೆನೇ ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾಕಂತಂದರೆ ಈಗ ಮನೇಲಿ ಕಾಯಿ ತುಂಬ ಕಡಿಮೆ ಇದ್ದಾವೆ, ಮತ್ತು ಅಡುಗೆಗೆಲ್ಲ ಬೇಕಲ್ಲ. ಸುಮ್ಮನೆ ಒಂದೇ ದಿನ ಎಲ್ಲ ಹಾಕಿದ್ರೆ, ನಮ್ಮೂರಲ್ಲಿದ್ದಾಗ ನಾವು ಡೈಲಿ ಒಂದೊಂದು ಕಾಯಿ ಬರೀ ಸಾಂಬಾರು ತಿಂಡಿ ಮಾಡೋದಕ್ಕೆ ಯೂಸ್ ಮಾಡ್ತಿದ್ವಿ. ಯಾಕಂತಂದರೆ ಅಲ್ಲಿ ಮನೇಲಿ ಹೊರಗಡೆ ಹೋದರೆ ಸುಲ್ಕೊಂಡ್ರೆ ಸಿಗೋದು. ಬಟ್ ಇಲ್ಲಿ ಇವಾಗ ಬರೀ ಕಾಯಿ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ. ಊರಿಂದ ತೊಗೊಬರ್ಬೇಕು, ಹೋದಾಗ ತೊಗೊಬಂದರೆ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ಪಲ್ಯ ಆ ಕಡೆ ಬೇಯೋಕೆ ಇಟ್ಟಿದ್ದೀನಿ. ಅದಾಯಿತು. ಈಗ ದೋಸೆ ಮಾಡೋಣ ಅಂತ ಹಿಟ್ಟಿಗೆ ಮುಂಚೆನೇ ಉಪ್ಪು ಮತ್ತು ಸ್ವಲ್ಪ ಸೋಡಾ ಹಾಕಿಟ್ಟಿದ್ದೆ. ದೋಸೆ ಬರಲಿಲ್ಲ ಅಂತಾನೆ ಸ್ವಲ್ಪ ನೀರು ಹಾಕಿ ಮಾಡಿದ್ರೆ ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾಯಿದ್ದೆ. ಆಮೇಲೆ ಸ್ವಲ್ಪ ಬೆಂದಮೇಲೆ ಹಿಟ್ಟಿಗೆ ಇದನ್ನ ಹಾಕ್ತೀನಿ. ಇದು ಸ್ವಲ್ಪ ಇದಾಯಿತು. ಆಮೇಲಿಂದ ನಾನು ಈರುಳ್ಳಿ ಹಚ್ಕೊಂಡೆ. ನೀಟಾಗಿ ಎದ್ದಾಳಲ್ಲ ಅನ್ನಿಸ್ತು ನನಗೆ. ಅದಕ್ಕೆ ಈರುಳ್ಳಿ ಸ್ವಲ್ಪ ನಂಗೆ ತಾಳ್ಮೆ ಕಡಿಮೆ ಇತ್ತು, ಬೆಳಿಗ್ಗೆ ಟೈಮ್ ಆಗುತ್ತೆ ಅಂತ. ಅದಕ್ಕೆ ಈರುಳ್ಳಿ ಹಚ್ಕೊಂಡು ಇದು ಮಾಡ್ತಾಯಿದ್ದೆ. ಇನ್ನೂ ಸುತ್ತ ಹಾಕ್ಬೇಕಾಯ್ತಾ. ಅಂದರೆ ಬೆಳಿಗ್ಗೆ ಮಾರ್ನಿಂಗೇ ಸ್ವಲ್ಪ ಟೆನ್ಷನ್ ಇರುತ್ತಲ್ಲ, ಅಯ್ಯೋ ಯಾವ್ದು ಮಾಡಲಿ, ಆ ಕಡೆ ನೋಡಲ ಈ ಕಡೆ ನೋಡಲ ಅಂತ ಹೇಳಿ ಆ್ಯಕ್ಚುಲಿ ಸ್ವಲ್ಪ ಹಂಚಿನ್ನೂ ಕಾದಿರಲಿಲ್ಲ, ಅದೇನು ಸೀದಿರಲಿಲ್ಲ. ಸ್ವಲ್ಪ ನಿಧಾನಕ್ಕೆ ಎತ್ಬೋದಾಯಿತು. ಬಟ್ ಎಲ್ಡ್ ಮಾತ್ರ ಇದಾಯಿತು. ಇನ್ನೂ ಬೇಯಬೇಕಾಯ್ತು ಸ್ವಲ್ಪ. ಇಷ್ಟ ಆಗಿತ್ತು ರೆಸಿಪಿ. ಸೊ ಈ ವಿಡಿಯೋ ಇಷ್ಟ ಆದರೆ ಇದು ನೋಡಿ ಚೆನ್ನಾಗಿ ಬಂತು. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ಒಂದು ಬಾಕ್ಸಿಗೆ ಎಷ್ಟು ಬೇಕೋ ಒಂದು 4-5 ದೋಸೆ ಮಾಡಿ ಒಂದು 6-7 ಮಾಡಿದೆ. ಆಮೇಲಿಂದ ಬಿಸಿದು ಹಾಕೊಳ್ಳೋಣ ಅಂತೇಳಿ, ಅಂದರೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡಬೇಕಲ್ಲ, ಹೇಳ್ತಾರೆ ಅವ್ರು ಹೋಗೋದಕ್ಕಿಂತ ಮುಂಚೆಲ್ಲ ಹೊರ್ಗಡೆ ಕ್ಲೀನ್ ಮಾಡಬೇಕು, ಅವ್ರು ಹೋದ್ಮೇಲೆ ಒಂದು 10-15 ನಿಮಿಷ ಎಲ್ಲ ಕ್ಲೀನ್ ಮಾಡೋಂಗಿಲ್ಲ ಅಂತೇಳಿ ಸ್ವಲ್ಪ ಅವ್ರ ಬಾಕ್ಸಿಗೆಲ್ಲ ಹಾಕ್ಕೊಟ್ಟು ಒಂದು 3-4 ತಿಂತಾರೆ ಅಂತ. ಅವ್ರು ತಿಂದೇ ಹೋಗಲ್ಲ. ಜ್ಯೂಸ್ ಎಲ್ಲ ಮಾಡೋಕ್ಕಾಗಲಿಲ್ಲ ಇವತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.